ಹಲೋ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಇರೋವಂಥ ಇನ್ಫಾರ್ಮೇಟಿವ್ ವಿಡಿಯೋ ಯಾವುದಪ್ಪ ಅಂತಂದರೆ, ಇದು ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಜನ ಹೆಣ್ಮಕ್ಳಿಗೆ ಮುಖದಲ್ಲಿ ಕೂದಲು ಬೆಳೀತಾ ಇರುತ್ತೆ, ಮೀಸೆ ಬಂದಿರುತ್ತೆ, ಚಿನ್ನಲ್ಲೆಲ್ಲ ತುಂಬ ಹೇರ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಆ ಹೇರ್ಸನ್ನ ರಿಮೂವ್ ಮಾಡೋದಕ್ಕೆ ಒಂದು ಹೋಮ್ ಮೇಡ್ ರೆಮಿಡಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ₹1 ಕೂಡ ನೀವು ಖರ್ಚು ಮಾಡೋವಂತಹ ಅವಶ್ಯಕತೆ ಏನೂ ಇಲ್ಲ. ಮನೇಲಿರೋಂತಹ ಇಂಗ್ರೀಡಿಯೆಂಟ್ಸೇ ನ್ಯಾಚುರಲಾಗಿ ನಮ್ಮ ಸುತ್ತಮುತ್ತ ಸಿಗೋ ಅಂತಹ ಒಂದು ಗಿಡ ಆಗ್ಬೋದು, ಗಿಡದ ಪೌಡರ್ ಅಥವಾ ಫ್ರೆಶ್ ಆಗಿ ಸಿಗುವಂತಹ ಗಿಡನ ಯೂಸ್ ಮಾಡಿಕೊಂಡು ನಮ್ಮ ಮುಖದಲ್ಲಿರೋಂತಹ ಹೇರ್ಸ್ ಆಗ್ಬೋದು, ಪಿಂಪಲ್ ಕಲೆ ಆಗ್ಬೋದು, ಅದನ್ನು ಯಾವ ಥರ ರಿಮೂವ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ, ಇದು ಯಾವುದೋ ಒಂದು ಎಲೆ ಲೀವ್ಸ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಇದರ ಹೆಸರು ಬಂದುಬಿಟ್ಟು ಕುಪ್ಪೆಮಣಿ ಅಂತ ಹೇಳ್ಬಿಟ್ಟು. ಕುಪ್ಪೆಮಣಿ ಅಂದರೆ, ಕುಪ್ಪೆ ಅಂದರೆ ತಮಿಳಲ್ಲಿ ಕಸ ಅಂತಾರೆ. ಸೊ ಈ ಗಿಡ ಏನಪ್ಪ ಅಂತಂದರೆ ಕಸದಲ್ಲಿ ಬೆಳೆಯುತ್ತೆ. ಮಣಿ ಅಂತಂದರೆ ಇದು ಪರ್ಲ್ ಬರುತ್ತಲ್ವ, ಆ ಥರ. ಅಂದರೆ ಕಸದಲ್ಲಿ ಸಿಗುವಂತಹ ಈ ಗಿಡದಿಂದ ನಮ್ಮ ಮುಖನ ಪರ್ಲ್ ಥರ ಬ್ರೈಟನಿಂಗ್ ಮಾಡ್ಕೋಬೋದು, ಮತ್ತು ನಮಗಿರೋಂತಹ ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡ್ಕೋಬೋದು. ಅಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಗಿಡಕ್ಕೆ ನೀವೇನು ತುಂಬ ಕೇರ್ ಮಾಡಬೇಕು ಅಂತೇನಿಲ್ಲ. ಎಲ್ಲ ಕಡೆನೂ ಇದು ಬೆಳೆದಿರುತ್ತೆ, ನೀವು ಹಾಕಲೇಬೇಕು ಅಂತ ಏನಿಲ್ಲ. ನಿಮ್ಮ ಸುತ್ತಮುತ್ತ ಏನಾದರೂ ಸ್ವಲ್ಪ ಜಾಗ ಇತ್ತು ಅಂದರೆ ಒಂದು ಪಾಟಲ್ಲಿ ಒಂದು ಗಿಡ ಹಾಕ್ಕೊಂಡು ಇದು ಫ್ರೆಶ್ ಲೀವ್ಸನ್ನು ಯೂಸ್ ಮಾಡಿದ್ರೆ ತುಂಬಾ ಬೇಗ ಬೆನಿಫಿಟ್ ಸಿಗುತ್ತೆ. ಡ್ರೈ ಪೌಡರ್ ಕೂಡ ಔಟ್ಸೈಡ್ ಅವೈಲಬಿಲಿಟಿ ಇದೆ. ಸೊ ಇದು ಡ್ರೈ ಪೌಡರ್ಗಿಂತ ಫ್ರೆಶ್ ಸಿಗೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ರೀಸನ್ ಇಷ್ಟೇ. ನಾನು ಕೂಡ ಇದನ್ನು ಯೂಸ್ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟ ಮೇಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಸ್ವಲ್ಪ ಇದು ಏನೋ ಎಲೆ ಬರುತ್ತಲ್ವ, ಎಲೆನ ತೊಗೊಂಬಂದು ಫ್ರೆಶ್ ಆಗಿರೋಂಥ ಸ್ವಲ್ಪ ತೊಳೆದ್ಬಿಟ್ಟು ಕುಟ್ಟಿ ಅದಕ್ಕೆ ಸ್ವಲ್ಪ ಅರಿಶಿನ, ಕಸ್ತೂರಿ ಅರಿಶಿನ ಇರುತ್ತಲ್ವ, ಅದನ್ನು ಹಾಕಿ ಅದ್ರ ಜೊತೆಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಕುಟ್ಟಿ ಅದರಿಂದ ಬರುವಂತಹ ರಸನ ನೀವು ಪ್ರತಿದಿನ ಅಂದರೆ ಒಂದು ತಿಂಗಳು ಒಂದು 30 ದಿನ ನೀವು ಯೂಸ್ ಮಾಡಿದ್ರಿ ಅಂತಂದರೆ ನಿಮಗೇನೆ ಶಾಕ್ ಆಗುತ್ತೆ. ನೀವು ಸ್ಟಾರ್ಟ್ ಮಾಡಿ ಒಂದು 3-4 ಡೇಸಲ್ಲೇ ನಿಮಗೆ ರಿಸಲ್ಟು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫೇಸು ಬ್ರೈಟನಿಂಗ್ ಆಗುತ್ತೆ, ಪಿಂಪಲ್ಸ್ ಕಲೆಗಳೆಲ್ಲ ಕಡಿಮೆ ಆಗುತ್ತೆ. ಆ ಥರ ತುಂಬಾ ನಿಮ್ಗೆ ಗೊತ್ತಾಗುತ್ತೆ. ಇದಕ್ಕೇನು ಬೆಳೆಸೋದಕ್ಕೆ ತುಂಬ ಕೇರ್ ಮಾಡಬೇಕಂತೇನಿಲ್ಲ, ಎಲ್ಲ ಕಡೆ ಸಿಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಆ ಥರ ಇಲ್ಲ ಅಂದರೆ ನೀವು ಪೌಡರ್ ಕೂಡ ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು. ಇದನ್ನು ಯಾವ ಥರ ಯೂಸ್ ಮಾಡಬೇಕಂತ ನಾನು ಲೈವ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಯೂಸ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದೇ ಥರ ಹೆಲ್ತಿ ಬೆನಿಫಿಟ್ಸ್ಗೋಸ್ಕರ ಹಾಗೆ ಬ್ಯೂಟಿ ಟಿಪ್ಸ್ಗೋಸ್ಕರ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡೋದನ್ನು ದಯವಿಟ್ಟು